ಸಾಂಕ್ರಾಮಿಕ ರೋಗದ ಭೀತಿಯ ಹಿನ್ನೆಲೆಯಲ್ಲಿ ಉಮ್ಲಾನಾಯಕ್ ತಾಂಡದಲ್ಲಿ ಜಿಟಿ ಮಳೆಯಲ್ಲಿ ಕೈಯಲ್ಲಿ ಛತ್ರಿ ಹಿಡಿದು ಕರ್ನಾಟಕ ಪ್ರದೇಶ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ರವರು ಪ್ರತಿಭಟನೆ ನಡೆಸಿದ್ರು. ಈ ಹಿನ್ನೆಲೆ ಎಚ್ಚೆತ್ತ ಅಧಿಕಾರಿಗಳು ತಾಂಡಕ್ಕೆ ದಿಢೀರ್ನೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡಿದ್ರು. ಸ್ಥಳಕ್ಕೆ ಯಾದಗಿರಿ ತಹಸೀಲ್ದಾರ್ ಸುರೇಶ್ ಅಂಕಲ್ಗಿ, ತಾಲೂಕು ಪಂಚಾಯತ್ ಇಒ ಮಹದೇವ್ ಬಬಲ್ಗಿ, ಜೆಸ್ಕಾಂ ಇಲಾಖೆಯ ಜೆಇ ಪ್ರಶಾಂತ್ ರೆಡ್ಡಿ ಭೇಟಿ ನೀಡಿ ಸಮಸ್ಯೆ ಕುರಿತು ಪರಿಶೀಲಿಸಿದ್ರು. ಇದೇ ವೇಳೆ ತಾಲೂಕು ಪಂಚಾಯತ್ ಇಒ ಅವರು ಮಾತನಾಡಿ ಸುಮಾರು 5 ಲಕ್ಷ ರೂಪಾಯಿಗಳ ಒಳಗೆ ತುರ್ತಾಗಿ ಮಾಡುವಂತಹ ಕಾಮಗಾರಿಗಳ ಕುರಿತು ಪ್ರಸ್ತಾವನೆ ಸಲ್ಲಿಸಿ ವಿದ್ಯುತ್ ಸಮಸ್ಯೆ ಬಗೆಹರಿಸಿ ರಸ್ತೆಯಲ್ಲಿನ ತಗ್ಗು ಗುಂಡಿಗಳನ್ನು ಮೊರಂ ಹಾಕಿ ಕಲುಷಿತ ನೀರು ನಿಲ್ಲದಂತೆ ಸರಿಪಡಿಸಿ ಸೊಳ್ಳೆಗಳ ಉತ್ಪತ್ತಿಯಾಗದಂತೆ ನಿಯಂತ್ರಿಸಲು ಕ್ರಮವಹಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಸ್ಥಳದಲ್ಲಿಯೇ ಸಂಬಂಧಿತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ನಂತರ ಉಮೇಶ್ ಕೆ ಮುದ್ನಾಳ್ ರವರು ಮಾತನಾಡಿ, ಈ ತಾಂಡದ ಅಭಿವೃದ್ಧಿಗೆ ಬಂದಂತಹ ಅನುದಾನ ಎಲ್ಲಿಗೆ ಹೋಯಿತು? ತಾಂಡವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಲು ಕಾರಣ ಯಾರು? ಕಲುಷಿತ ನೀರು ನಿಂತು ಡೆಂಕು ಸಾಂಕ್ರಾಮಿಕ ರೋಗ ಹರಡುತ್ತಿದ್ದು ಸೊಳ್ಳೆಗಳ ಹಾವಳಿಗೆ ಜಾನುವಾರುಗಳು ತತ್ತರಿಸಿವೆ. ಚರಂಡಿ, ಸಿಸಿ ರಸ್ತೆ ನಿರ್ಮಾಣವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡದಿದ್ದರೆ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಸಿದ್ರು. 5 ಲಕ್ಷ ರೂಪಾಯಿವರೆಗೆ ಅನುದಾನದಲ್ಲಿ 3 ಸ್ಲ್ಯಾಬ್ ನಿರ್ಮಾಣ ಹಾಗೂ ಉಳಿದ ಅನುದಾನದಲ್ಲಿ ಚರಂಡಿ ನಿರ್ಮಿಸಲು ತಾಂಡದ ನಿವಾಸಿಗಳು ನಿರ್ಧರಿಸಿದ್ದಾರೆ. खंबा भी काढा गेले सिंचनी याला माणसाची येतो खंबा भी काढा गेले सिंचनी याला माणसाची येतो ಯಾದಗಿರಿ ತಾಲೂಕಿನ ಮುದ್ನಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಉಮ್ಲಾನಾಯಕ್ ತಾಂಡದಲ್ಲಿ ವಿದ್ಯುತ್ ಸಮಸ್ಯೆ ಮತ್ತು ಮೂಲಭೂತ ಸೌಕರ್ಯ ಶುದ್ಧ ಕುಡಿ ನೀರಿನ ಸಮಸ್ಯೆ ಆದಂತ ಗೊತ್ತಾದ ತಕ್ಷಣ ನಾವೇನಂದ್ರೆ ಅವತ್ತಿನ ದಿವಸ ಸಾರ್ವಜನಿಕರು ಮತ್ತು ಮಹಿಳೆಯರ ಜೊತೆಗೆ ಏನದ ಜಿಟಿ ಮಳೆಯಲ್ಲಿ ಛತ್ರಿ ಕಿಡಿದು ವಿನೂತನ ಪ್ರತಿಭಟನೆ ಮಾಡಿದ ತಕ್ಷಣ ಎಚ್ಚೆತ್ತುಕೊಂಡಿರ್ತಕ್ಕಂಥ ತಾಲೂಕು ಆಡಳಿತ, ತಾಲೂಕ್ ಪಂಚಾಯತ್ ಇಒ, ತಹಸೀಲ್ದಾರ್ ಯಾದಗಿರಿ ಮತ್ತು ಜೆಸ್ಕಾಂ ಇಲಾಖೆ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನೋಡಿದಾಗ ಅಲ್ಲಿ ಮೂಲಭೂತ ಸೌಕರ್ಯ ಮತ್ತು ತೆಗುಗುಂಡಿಗಳಲ್ಲಿ ನೀರು ನಿಂತು ಸೊಳ್ಳೆಗಳ ಹಾವಳಿ ಹೆಚ್ಚಾದಂತ ನೋಡಿದಾಗ ತಕ್ಷಣ ತಾಲೂಕ್ ಪಂಚಾಯತ್ ಇಒ ಅವರು ತಕ್ಷಣ ಸ್ಥಳದಲ್ಲಿ ತುರ್ತಾಗಿ 5 ಲಕ್ಷ ಒಳಗ ಏನೇನು ಕಾಮಗಾರಿ ತಾತ್ಕಾಲಿಕ ಮಾಡ್ಲಿಕ್ಕೆ ಅನುಕೂಲ ಆತ ಅದನ್ನ ಮೊದಲು ಮಾಡ್ರಿ, ಮತ್ತೆ ಮರಮ್ಗಿರು ಮಾಡಿ ತಗ್ಗುಗಡ್ಡೆಗಳು ನಿಂತ ಮುಚ್ಚಿ ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿದ್ರು. ವಿದ್ಯುತ್ ಸಮಸ್ಯೆ ಇದು ಮಾಡ್ಬೇಕಂತ ಇವತ್ತಿನ ದಿವಸ ಏನದ ಕುಡಿ ನೀರು ಪೈಪ್ಲೈನ್ ಅಲ್ಲೆಲ್ಲ ಮಾಡಿ ಸರಿ ಮಾಡ್ಯಾರ. ಒಂದು, ಎರಡನೇದು ಸ್ವಲ್ಪ ಮರಮ್ ಹಾಕಿ ಸಾಫ್ ಮಾಡ್ಯಾರ. ಎರಡನೇದು, ಮೂರನೇದು ಕಂಬಗಳು ಸುಮಾರು 5-6 ಕಂಬಗಳನ್ನ ಹಾಕಿಸಿ ಜೋತ್ ಬಿರ್ತಕ್ಕಂಥ ಕೇಬಲ್ ತೆಗೆದು ಲೈಟ್ ಬರಂತ ವ್ಯವಸ್ಥೆ ಮಾಡ್ಯಾರ. ಇದು ಸಂತೋಷ. ಆದ್ರೆ ಮುಂದಿನ ದಿವಸದಲ್ಲಿ ಕಂಪ್ಲೀಟ್ ತಾಂಡಪುರ ಸಿಸಿ ರೋಡ್ ಚರಂಡಿ ಆಗಬೇಕು, ಯಾರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಂದು ಅದ. ಹಿಂಗೇನೋ ಮತ್ತೆ ನಿರ್ಲಕ್ಷ್ಯ ಮಾಡಿದ್ರೆ ಮತ್ತೆ ಉಗ್ರ ಹೋರಾಟ ಮಾಡಬೇಕಂತಕ್ಕಂಥದ್ದು ನಾನು ಎಚ್ಚರಿಕೆ ನೀಡ್ತಿದ್ದೆ. ನಮ್ಮ ಉಮ್ಲಾನಾಯಕ್ ತಾಂಡ ಮೂಲಭೂತ ಸೌಕರ್ಯ ಇದು ನಮ್ಮ ತಾಂಡಾಗ ಮಳೆ ಬಂದರೆ ಎಲ್ಲ ತೆಗ್ಗ ನೀರು ಸೊಳ್ಳೆಗಳು ಜಾಸ್ತಿ ಆಗಿದ್ವು. ಎಲ್ಲ ಉಮೇಶ್ ಸರ್ ಕರ್ಸಿ ಎಲ್ಲ ಪ್ರತಿಭಟನೆ ಮಾಡಿದಾಗ
ಜಿಣಿ ಮಳೆ ಆಗ್ಲಕತ್ತಿತ್ತು. ಅದ್ರಾಗ ಬಂದು ಛತ್ರಿ ಹಿಡ್ಕೊಂಡು ಎಲ್ಲ ನೋಡಿ ಇದು ಮಾಡಿದಾಗ ಆಫೀಸರ್ಗೆ ಎಲ್ಲ ಕರೆಸಿ ತೋರಿಸಿದಾಗ ನಮ್ಮ ತಾಂಡ್ಯಾಗ ಸಮಸ್ಯೆ ಕೆಲಸಗಳು ಸ್ವಲ್ಪ ಸಾಲ್ವ್ ಆಗಿದೆ. ಮತ್ತೆ ಕೆಲಸಗಳು ಬಹಳ ಉಳ್ದಾವ. ಇನ್ನ ಚರಂಡಿಗಳು ಅವ, ರೋಡ್ಗಳು ಅವ, ಇವೆಲ್ಲ ಆಗ್ಲಾರ್ದ ಹಂಗೆ ಕುಂತಾವ. ಇವಂದ್ರೆ ಕಂಬ ಹಾಕ್ಯಾರ, ಲೈಟಿಂದ ವ್ಯವಸ್ಥೆ ಆಗಿದೆ, ಇವೆಲ್ಲ ಚಲೋ ಮಾಡಿದಾರ. ಈಗ ಮುಂದೆ ಅವು ಉಳಿದ ಕೆಲಸ ಮತ್ತೆ ಆಗ್ಲಿಲ್ಲ ಅಂದ್ರ ಮತ್ತೆ ನಾವು ಪ್ರತಿಭಟನೆ ಮಾಡ್ತೀವಿ. ನನ್ನ ಹೆಸರು ಗೋಪಾಲ್ ಪವಾರ್, ಉಮ್ಲಾನಾಯಕ್ ತಾಂಡ. ಉಮ್ಲಾನಾಯಕ್ ತಾಂಡದಲ್ಲಿ ವಿದ್ಯುತ್ ಮತ್ತು ವಿದ್ಯುತ್ ಕಂಬಗಳು ಏನೋ ಕೇಬಲ್ ಇದ್ದಿತ್ತು, ಅದಕ್ಕೆ ಸರಿಪಡಿಸಿದ್ದಾರೆ. ಅದಕ್ಕೆ ಸರಿಪಡಿಸಿದ ತಕ್ಷಣ ಮತ್ತು ತೆಗ್ಗುಗಡ್ಡಿ ಅವು ಎಲ್ಲ ಸಿದ್ದಿ ತಕ್ಷಣ ಜಿಲ್ಲಾ ಮತ್ತು ಜಿಲ್ಲಾ ಅಧಿಕಾರಿದವರು ಯಾರು ಬಂದು ಮರಮ ಹಾಕಿ ಸ್ವಲ್ಪ ಅರ್ಧ ಲೆವೆಲ್ ಮಾಡಿದ್ದಾರೆ. ಅದಕ್ಕೆ ತಕ್ಷಣ ಮತ್ತು ಪಿಡಿಒಗೆ ಹೇಳಿದಂದ್ರೆ ಪಿಡಿಒನ ಸ್ವಲ್ಪ ಕೇರ್ ಮಾಡುತ್ತಿದ್ದ. ಅದಕ್ಕೆ ಜಾಸ್ಟ್ ಉಮೇಶ್ ಮುದ್ನಾಳ ನಮ್ಮ ಅಣ್ಣನ ಹತ್ರ ಹೋಗಿ ನಾವು ಹೇಳಿದ ತಕ್ಷಣ ಈ ಕೆಲಸವನ್ನು ಆಗಿದ್ದಾರೆ. ಮತ್ತು ಏನಂದ್ರೆ ಇನ್ನ ಮುಂದೆ ಕೆಲಸ ಉಳುಕಿದ ಕೆಲಸವನ್ನು ಮಾಡಿಲ್ಲ ಅಂದ್ರೆ ಪ್ರತಿಭಟನೆ ಮಾಡಿ ಜಾಲಿ. ಮಲ್ಲನಗೌಡ ಕಾಮ್ರೆಡ್ಡಿ, SSV TV ನ್ಯೂಸ್, ಯಾದಗಿರಿ.